ಹಾಯ್ ಎವ್ರಿವನ್, ವೆಲ್ಕಮ್ ಟು ಜೈಸ್ ಹೋಮ್ ಟೇಲ್ಸ್. ಎಲ್ಲ ಹೇಗಿದ್ದೀರಾ? ಇವತ್ತು ನಾನು ಮಿಕ್ಸಿ ಬಳಸದೆ ಬಹಳ ಸುಲಭವಾಗಿ ಹ್ಯಾಂಡ್ ಬ್ಲೆಂಡರ್ ಬಳಸಿ ಕಾಯಿ ಹೋಳಿಗೆ ಸುಲಭವಾಗಿ ಬೇಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಕಡೆ ತನಕ ನೋಡಿ, ಕೆಲವು ಟಿಪ್ಸ್ನೆಲ್ಲ ಶೇರ್ ಮಾಡಿರ್ತೀನಿ. ಹಾಗಾದ್ರೆ ಕಾಯಿ ಹೋಳಿಗೆ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡೋಣ. ಒಂದು ಬೌಲ್ ಕಾಯಿ ತುರಿ ಅಂದ್ರೆ ಸುಮಾರು ಒಂದು ದೊಡ್ಡ ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ. ಯಾವ ಬೌಲಲ್ಲಿ ನಾನು ತೆಂಗಿನ ತುರಿ ತಗೊಂಡಿನೋ ಅದೇ ಬೌಲಲ್ಲಿ 3/4 ಭಾಗದಷ್ಟು ಬೆಲ್ಲನ ತಗೊಳ್ತಾ ಇದ್ದೀನಿ. ಸಿಹಿ ಬೇಕು ಅಂತಂದ್ರೆ ಸಮ ಪ್ರಮಾಣದಲ್ಲಿ ತಗೋಬಹುದು. 1/4 ಕಪ್ ಅಷ್ಟು ಚಿರೋಟಿ ರವೆನ ನಾನು ಸುಮಾರು 15 ನಿಮಿಷ ನೆನೆಸಿಟ್ಕೊಳ್ತಾ ಇದ್ದೀನಿ. ಹಾಗೆ 2 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿನ ಕೂಡ ತೊಳೆದು ಅರ್ಧ ಗಂಟೆಯಿಂದ 1 ಗಂಟೆಗಳ ಕಾಲ ನೆನೆಸಿಟ್ಕೊಳ್ಬೇಕಾಗತ್ತೆ. ಇಲ್ಲಿ ನಾನು ಈ ಗ್ಲಾಸ್ ಅಲ್ಲಿ ಸುಮಾರು 1/4 ಗ್ಲಾಸ್ ಅಷ್ಟು ಮೈದಾನ ತಗೊಂಡಿದ್ದೀನಿ. 300 ಗ್ರಾಮ್ ಅಷ್ಟು ಮೈದಾ ಅಂತ ಹೇಳ್ಬೋದು. ಅದಕ್ಕೆ 1/4 ಟೀ ಸ್ಪೂನ್ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ನೆನೆಸಿಟ್ಕೊಂಡಿರುವಂತ ಚಿರೋಟಿ ರವೆನ ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪನೇ ನೀರು ಸೇರಿಸ್ಕೊಂಡು ನಾವೀಗ ಕಣಕನ ತಯಾರಿಸ್ಕೊಳ್ಬೇಕಾಗತ್ತೆ. ಇದಕ್ಕೆ ಅರಿಶಿನ ಹಾಕೋ ಅವಶ್ಯಕತೆ ಇಲ್ಲ. ಕಾಯಿ ಹೋಳಿಗೆಗೆ ಬೇಕು ಅಂತಂದ್ರೆ ಹಾಕೋಬಹುದು, ಇದು ಆಪ್ಷನಲ್. ಇದು ಹಾಗೆ ಎಣ್ಣೆನ ಹಾಕೊಂಡು ಚೆನ್ನಾಗಿ ಒಂದು 10 ನಿಮಿಷ ನಾದ್ಕೋಬೇಕಾಗುತ್ತೆ. ನಾವು ಎಷ್ಟು ಚೆನ್ನಾಗಿ ಎಣ್ಣೆ ಹಾಕಿ ನಾದ್ತೀವೋ ಕಣಕ ಅಷ್ಟೇ ಸಾಫ್ಟ್ ಆಗಿ ಬರುತ್ತೆ. ನೋಡಿ, ಈ ಕನ್ಸಿಸ್ಟೆನ್ಸಿ ಬರಬೇಕು. ತುಂಬಾ ತೆಳ್ಳಕ್ಕೂ ಇರಬಾರ್ದು, ಗಟ್ಟಿನೂ ಇರಬಾರ್ದು. ಇದು ಮೇಲ್ಗಡೆ ತಿರ್ಗಾ ಸ್ವಲ್ಪ ಎಣ್ಣೆನ ಹಾಕಿ ಸುಮಾರು 3 ರಿಂದ 4 ಗಂಟೆಗಳ ಕಾಲ ನಾನು ಫ್ರಿಡ್ಜ್ ಅಲ್ಲಿ ಇಡ್ತೀನಿ. ಚೆನ್ನಾಗಿ ನೆನಿಬೇಕು, ಇಲ್ಲಾಂದ್ರೆ ಹೊರಗಡೆ ಕೂಡ ಇಡ್ಬೋದು. ನೆಂದಷ್ಟು ಹೋಳಿಗೆ ಸಾಫ್ಟ್ ಆಗಿ ಬರುತ್ತೆ. ಹಾಗಾಗಿ ಕಾಯಿ ತುರಿಗೆ ಈಗ ನೆನ್ಸಿಟ್ಕೊಂಡಿರುವ ಅಕ್ಕಿನ ಹಾಕೊಂಡು ಹ್ಯಾಂಡ್ ಬ್ಲೆಂಡರ್ ಇಂದ ಬ್ಲೆಂಡ್ ಮಾಡ್ಕೊಳ್ತೀನಿ. ಇದು ಹ್ಯಾಂಡ್ ಬ್ಲೆಂಡರ್ ಬಳಸೋದ್ರಿಂದ ಬೇಗ ಮಾಡ್ಕೋಬಹುದು. ಒಂದೇ ಬ್ಯಾಚ್ ಅಲ್ಲಿ ಸ್ವಲ್ಪ ನೀರು ಸೇರಿಸ್ಕೊಂಡು ಬ್ಲೆಂಡ್ ಮಾಡ್ಕೊಂಡ್ರೆ ಸಾಕು, ಬೇಗ ಫೈನ್ ಪೇಸ್ಟ್ ಆಗ್ಬಿಡುತ್ತೆ. ಮಿಕ್ಸಿ ಆದ್ರೆ ನೀರು ಜಾಸ್ತಿ ಹಾಕೊಂಡು ರುಬ್ಲಿಕ್ಕೆ ಆಗೋದಿಲ್ಲ. ಗ್ರೈಂಡರ್ ಅಲ್ಲಿ ಮಾಡ್ಕೊಳ್ಬಹುದು, ಚೆನ್ನಾಗಿ ಬರುತ್ತೆ. ನಾನು ಹ್ಯಾಂಡ್ ಬ್ಲೆಂಡರ್ ಅಲ್ಲಿ ಸುಲಭವಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿ ಸ್ಮೂತ್ ಆಗಿ ಆಗ್ಬೇಕು. ಸ್ಮೂತ್ ಆಗಿ ಆಗದಿದ್ರು ಒಂದು ಸ್ವಲ್ಪ ತರಿದ್ರು ನಡೆಯುತ್ತೆ ಕಾಯಿ ಹೋಳಿಗೆಗೆ. ನೋಡಿ, ಈ ತರ ಕಾಯಿ ತುರಿ ಮತ್ತೆ ಅಕ್ಕಿನ ಪೇಸ್ಟ್ ಮಾಡಿ ಇಟ್ಕೊಳ್ತೀನಿ. ಒಂದು ಬಾಣ್ಲಿಗೆ ಬೆಲ್ಲ ಹಾಗೂ 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ನೀರನ್ನ ಹಾಕೊಂಡು ಬೆಲ್ಲನ ಕರಗಿಸ್ಕೊಳ್ಬೇಕಾಗತ್ತೆ. ಬೆಲ್ಲ ಸ್ವಲ್ಪ ಪುಡಿ ಮಾಡ್ಕೊಂಡ್ರೆ ಬೇಗ ಕರಗತ್ತೆ. ಇಲ್ಲ ಬೆಲ್ಲದ ಪುಡಿ ಕೂಡ ಬಳಸ್ಬೋದು. ಬೆಲ್ಲ ಎಲ್ಲ ಕರಗದ್ಮೇಲೆ ಅದನ್ನ ನಾವು ಶೋಧಿಸ್ಕೋಬೇಕಾಗತ್ತೆ. ಲೋ ಟು ಮೀಡಿಯಂ ಫ್ಲೇಮಲ್ಲಿ ತಿರುಗಿಸ್ಕೊಡ್ತಾ ಬೆಲ್ಲನ ಪಾಕ ತಕ್ಕೊಳ್ಬೇಕಾಗತ್ತೆ. ಸಾಫ್ಟ್ ಬಾಲ್ ಕನ್ಸಿಸ್ಟೆನ್ಸಿ, ನಾವು ಕಜ್ಜಾಯಿಗೆ ಹೇಗೆ ತೆಗಿತೀವೋ ಹಾಗೆ. ನೋಡಿ, ಒಂದು ಕಪ್ಪಲ್ಲಿ ನೀರಿಗೆ ಈ ತರ ಹಾಕಿದಾಗ ಎಲ್ಲ ಒಂದ್ ಮೂಲೆಗೆ ಬರುತ್ತೆ. ನೋಡಿ, ಈ ತರ ಸಾಫ್ಟ್ ಬಾಲ್ ಆಗ್ಬೇಕು. ಆವಾಗ ಕಾಯಿ ಹೋಳಿಗೆ ಚೆನ್ನಾಗಿ ಬರುತ್ತೆ. ಕೆಲವರು ಬೆಲ್ಲನ ಕರಗಿಸಿ ಹಾಗೆ ಹಾಕ್ಬಿಡ್ತಾರೆ, ಹಾಗೆ ಮಾಡಕ್ ಹೋಗ್ಬಾರ್ದು. ಈಗ ನಾವು ಬ್ಲೆಂಡ್ ಮಾಡ್ಕೊಂಡಿರುವ ಕಾಯಿ ತುರಿನ ಸೇರಿಸ್ಕೊಂಡು ಕೈ ಬಿಡದೆ ಲೋ ಫ್ಲೇಮಲ್ಲಿ ತಿರುಗಿಸ್ಕೊಡ್ಬೇಕು. ಕಾಯಿ ತುರಿ ಹಾಕಿದ್ಮೇಲೆ ಬೇಗ ತಳ ಹತ್ಬಿಡುತ್ತೆ. ಹಾಗಾಗಿ ದಪ್ಪ ತಳ ಪಾತ್ರೆಯಲ್ಲಿ ಮಾಡಬೇಕು, ಹಾಗೂ ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಕೈ ಬಿಡದೆ ತಿರುಗಿಸ್ಕೊಡ್ತಾ ಇರಬೇಕು. ಅದು ಗಟ್ಟಿ ಆಗ್ತಾ ಬರುತ್ತೆ, ಸ್ವಲ್ಪ ಸಮಯ ತಗೊಳುತ್ತೆ. ಲೋ ಫ್ಲೇಮಲ್ಲಿ ನಿಧಾನಕ್ಕೆ ತಾಳ್ಮೆಯಿಂದ ತಿರುಗಿಸ್ಕೊಡ್ತಾ ಬೇಯಿಸ್ಕೋಬೇಕಾಗತ್ತೆ. ಪೂರ್ಣ ಅಲ್ಲ, ಸ್ವಲ್ಪ ಬೆಂದಾಗ 2 ಟೇಬಲ್ ಸ್ಪೂನ್ ಅಷ್ಟು ಹುರಿದಿಟ್ಕೊಂಡಿರುವ ಗಸಗಸೆನ ಹಾಕೊಳ್ತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನು 2 ರಿಂದ 3 ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ತಿರುಗಿಸ್ಕೊಡ್ಬೇಕು. ಸ್ವಲ್ಪ ಕನ್ಸಿಸ್ಟೆನ್ಸಿ ಅಂದ್ರೆ ಹದ ತೆಳ್ಳಕ್ಕೆ ಇರಬೇಕಾಗತ್ತೆ. ಯಾಕಂದ್ರೆ ತಣ್ಣಕ್ಕಾದ್ಮೇಲೆ ಸ್ವಲ್ಪ ಗಟ್ಟಿ ಆಗತ್ತೆ. ಇವಾಗ ನೋಡಿ, ಪೂರ್ತಿ ತಣ್ಣಕ್ಕಾಗಿದೆ. ಈ ರೀತಿ ಸಾಫ್ಟ್ ಆಗಿರುತ್ತೆ, ಮತ್ತೆ ಕೈಗೂ ಜಾಸ್ತಿ ಅಂಟದಿಲ್ಲ, ತಳನೂ ಹತ್ತಿಲ್ಲ. ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಂಡ್ರೆ ಪೂರ್ಣ ಕರೆಕ್ಟ್ ಆಗಿರುತ್ತೆ. ನಾವು ಹೋಳಿಗೆನ ಈಗ ಹೋಳಿಗೆ ಶೀಟ್ ಈ ತರದ್ ಸಿಗುತ್ತಲ್ಲ, ಇದ್ರ ಮೇಲೆ ನಾನು ಈಗ ಹೋಳಿಗೆ ತಟ್ಟೋದು ಸುಲಭವಾಗಿ ತೋರಿಸ್ಕೊಡ್ತೀನಿ. ಎಲ್ರಿಗೂ ಗೊತ್ತಿರುತ್ತೆ, ಅದು ಬಿಗಿನರ್ಸ್ಗೆ ಹೆಲ್ಪ್ ಆಗ್ಲಿ ಅಂತ ತೋರಿಸ್ತಾ ಇದ್ದೀನಿ. ಮೈದಾ ಹಿಟ್ಟು ಎಷ್ಟು ತಗೊಳ್ತೀವೋ ಅಂದ್ರೆ ಕಣಕ ಎಷ್ಟು ತಗೊಳ್ತೀವೋ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಹೂರ್ಣನ ತಗೋಬೇಕಾಗತ್ತೆ. ಅವಾಗ ಪ್ರಪೋರ್ಷನ್ ಸರಿ ಇರುತ್ತೆ. ಸೊ ಈ ರೀತಿ ನಾನು ಎಲ್ಲ ಫಿಲ್ಲಿಂಗ್ ಮಾಡಿಕೊಂಡು ಪೂರಿ ಸೈಜ್ ಬರೋ ತನಕ ಕೈಯಲ್ಲಿ ತಟ್ಕೊಳ್ತೀನಿ. ಆಮೇಲೆ ಕ್ಲಿಂಗ್ ಫಿಲಮ್ ಅಥವಾ ಪ್ಲಾಸ್ಟಿಕ್ ಶೀಟ್ ಏನಿರುತ್ತೋ ಅದನ್ನ ನಾವು ಬಳಸಿ ಕ್ಲೀನ್ ಆಗಿ ತಟ್ಕೋಬಹುದು. ನೋಡಿ, ಈ ತರ ಹಾಕೊಂಡು ಈಸಿಯಾಗಿ ಹಿಂಗೆ ಸ್ಪ್ರೆಡ್ ಮಾಡ್ತಾ ಇದ್ರೆ ಸ್ಲೈಡ್ ಆಗ್ತಾ ಹೋಗುತ್ತೆ.
ಬೇಗ ನಾವು ಈ ತರ ಮಾಡ್ಕೋಬಹುದು, ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ಬಿಗಿನರ್ಸ್ಗೆ ಹೆಲ್ಪ್ ಆಗ್ಲಿ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದು ಸಾಮಾನ್ಯ ಎಲ್ರಿಗೂ ಗೊತ್ತಿರೋದೇ ಇದು. ಸೊ ಕ್ಲಿಂಗ್ ಫಿಲ್ಮ್ ಹಾಕೊಂಡು ಲಟ್ಟಿಸ್ಕೊಳ್ಳಬಹುದು, ಇಲ್ಲ ಕೈಯಲ್ಲಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಬಹುದು. ಇಲ್ಲಾಂದ್ರೆ ಕ್ಲಿಂಗ್ ಫಿಲ್ಮ್ ಇಲ್ಲದೆ ಕೂಡ ನಾವು ಹೋಳಿಗೆನ ತಟ್ಕೊಳ್ಬಹುದು, ತೊಂದರೆ ಇಲ್ಲ. ನೋಡಿ ಒಂಚೂರು ಅಂಟ್ಕೊಂಡಿಲ್ಲ ಕ್ಲಿಂಗ್ ಫಿಲ್ಮ್ಗೆ. ಈಗ ಕಾದಿರುವ ಹಂಚಿಗೆ ಸ್ವಲ್ಪ ತುಪ್ಪನ ಸವರ್ಕೊಂಡು ಹೋಳಿಗೆ ಶೀಟ್ ಸಮೇತ ಈ ರೀತಿ ಹಾಕಿ ತೆಗೆದ್ರೆ ಸುಲಭವಾಗಿ ಬಂದ್ಬಿಡುತ್ತೆ, ಅಂಟದಿಲ್ಲ ಶೀಟ್ಗೆ. ಇಲ್ಲ ಅಂತಂದ್ರೆ ಬಾಳೆ ಎಲೆಯಲ್ಲಿ ಕೂಡ ನಾವು ತಟ್ಕೊಂಡು ಹಂಚ್ ಮೇಲೆ ಹಾಕೋಬಹುದು. ಲೋ ಫ್ಲೇಮಲ್ಲಿ ಬೇಯಿಸ್ಕೊಳಕ್ ಹೋಗ್ಬೇಡಿ, ಹೈ ಫ್ಲೇಮಲ್ಲೂ ಬೇಯಿಸ್ಕೊಳಕ್ ಹೋಗ್ಬಾರ್ದು. ಮೀಡಿಯಂ ಫ್ಲೇಮಲ್ಲಿ ನಿಧಾನಕ್ಕೆ ಬೇಯಿಸ್ಕೊಂಡ್ರೆ ಹದ ಚೆನ್ನಾಗಿ ಬರುತ್ತೆ. ಮೃದುವಾಗಿ ಬಾಯಲ್ಲಿಟ್ರೆ ಹಾಗೆ ಕರಗುವಂತ ಕಾಯಿ ಹೋಳಿಗೆ ರೆಡಿ ಆಗತ್ತೆ. ನೋಡಿದ್ರಲ್ಲ, ಹ್ಯಾಂಡ್ ಬ್ಲೆಂಡರ್ ಬಳಸಿ ಎಷ್ಟು ಸುಲಭವಾಗಿ ಬೇಗ ಕಾಯಿ ಹೋಳಿಗೆ ಮಾಡೋದು ಅಂತ. ನೀವು ಎಲ್ಲ ಖಂಡಿತ ಟ್ರೈ ಮಾಡ್ತೀರಾ ಅಂತ ಭಾವಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.